ನಮಸ್ಕಾರ. ತುಂಬ ಜನ ಮಕ್ಕಳು ನೋಡ್ತೀವಿ, ಅಬ್ಸರ್ವ್ ಮಾಡಿ. ಓದುವಂಥ ಮಕ್ಕಳಿಗೆ ಓದಂದರೆ ಮುಗೀತು. ಅವ್ರು ಯಾವ ಟೈಮಲ್ಲಿ ಬುಕ್ ಹಿಡಿತಾರೆ ಅನ್ನೋದು ಅವ್ರಿಗೆ ಪರಿಜ್ಞಾನ ಇರೋಂಗಿಲ್ಲ. ಅವ್ರು ಯಾಕಂದರೆ ಓದು ಅನ್ನೋದ್ರ ಮೇಲೆ ಅವ್ರ ಕಾನ್ಸಂಟ್ರೇಟ್ ಏನು ಗೊತ್ತಾ, ಮನೇಲಿ ಓದಂದರೆ ನಾವು ಓದಬೇಕು, ಡಿಸಿಪ್ಲಿನರಿ ಇರಲ್ಲ. ಡಿಸಿಪ್ಲಿನ್ ಈಸ್ ಮೋಸ್ಟ್ ಇಂಪಾರ್ಟೆಂಟು ಓದೋದ್ರಲ್ಲಿ ಡಿಸಿಪ್ಲಿನ್ ಇರಲಿಲ್ಲ ಅಂತಂದರೆ ನೀವು ಯಾವಾಗ ಬೇಕಾದಾಗ ಓದಿದರೆ ನಿಮ್ಮ ತಲೆಯಲ್ಲಿ ಆ ಬುದ್ಧಿ ಹೋಗೋಲ್ಲ. ಬಟ್ ಹೇಗೆ ಓದಬೇಕು, ಯಾವಾಗ ಓದಬೇಕು, ಸಿಂಪಲ್ಲಾಗಿ ಒಂದೇ ಮಾತಲ್ಲಿ ಹೇಳ್ಬಿಡ್ತೀನಿ. ಸ್ಟಡಿ ಮಾಡೋದಾದರೆ ಟಾರ್ಗೆಟಿಂಗ್ ಸ್ಟಡಿ ಮಾಡಿ. ಟಾರ್ಗೆಟಿಂಗ್ ಸ್ಟಡಿ ಅಂದರೆ ಏನು? ಟಾರ್ಗೆಟಿಂಗ್ ಸ್ಟಡಿ ಅಂದರೆ ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ. 6 ಸಬ್ಜೆಕ್ಟ್ ಇರುತ್ತೆ. 6 ಸಬ್ಜೆಕ್ಟ್ ಅಂದರೆ ಪ್ರತಿ ಸಬ್ಜೆಕ್ಟಿಗೂ 50 ನಿಮಿಷ ಟೈಮ್ ಕೊಡಿ. ಪ್ರತಿ ಸಬ್ಜೆಕ್ಟಿಗೂ 50 ನಿಮಿಷ. ಅದು ನೀವು ಮುಂಜಾನೆ 3 ಮಾಡ್ಬೋದು, ಈವ್ನಿಂಗ್ 3 ಮಾಡ್ಬೋದು, ಅದು ನಿಮ್ಮ ಮೇಲೆ ಡಿಪೆಂಡ್. ಬಟ್ ನೆನಪಿಟ್ಕೊಳ್ಳಿ, ಯಾವಾಗ ಬೇಕಾದಾಗ ಓದಬೇಡಿ. ಡಿಸಿಪ್ಲಿನರಿ ವರ್ಕ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಬಿಕಾಸ್ ಅದು ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ನಿಮಗೆ ಮೈಂಡಲ್ಲಿ. ಓಕೆನಾ? ಹಾಗೆ ನಿಮ್ಮ ಲೈಫಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಬಟ್ ಇವಾಗ ಹೇಳ್ತೀನಿ ಕೇಳಿ, ಟಾರ್ಗೆಟಿಂಗ್ ಸ್ಟಡಿ ಅನ್ನಲ್ಲ. ಸೊ 50 ನಿಮಿಷ ಟೈಮ್ ಕೊಡಿ ಒಂದು ಸಬ್ಜೆಕ್ಟ್. ಈಗ ಉದಾಹರಣೆಗೆ ಒಂದು ಕನ್ನಡ ತೊಗೊಳ್ಳೋಣ. ಕನ್ನಡದಲ್ಲಿ 14 ಲೆಸನ್ಸ್ ಇದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. 14 ಲೆಸನ್ಸನ್ನು ಡೇ 1 ಡೇ 2 ಅಂತ ಈ ಥರ ಹೋದರೆ 14 ದಿನಕ್ಕೆ 14 ಲೆಸನ್ಸ್ ಕಂಪ್ಲೀಟ್ ಆಗುತ್ತೆ. ಬಟ್ ಎವ್ರಿ ಲೆಸನ್ಸ್ನ ಹೇಗೆ ಓದಬೇಕು? ಫಸ್ಟು 10 ನಿಮಿಷ ಫುಲ್ ಟೈಮ್ ಕೊಡಿ. 10 ನಿಮಿಷ ಅದ್ರ ಹಿಂದ್ಗಡೆ ಇರತಕ್ಕಂಥ ಕ್ವಶನ್ಸನ್ನು ಪೂರ್ತಿ ಚೆನ್ನಾಗಿ ಓದ್ಕೊಳ್ಳಿ. ಆ ಕ್ವಶನ್ಸ್ ಚೆನ್ನಾಗಿ ಓದ್ಕೊಂಡ್ಬಿಟ್ಟು ರಿಮೈನಿಂಗ್ 40 ಮಿನಿಟ್ಸ್ ಪಾಠ ಓದೋಕ್ಕೆ ಸ್ಟಾರ್ಟ್ ಮಾಡಿ, ವಿತ್ ಕೈಯಲ್ಲಿ ಪೆನ್ಸಿಲ್ ಇಟ್ಕೋಬೇಕು. ಓಕೆನಾ? ಆ ಕ್ವಶನ್ ಹೆಂಗೆ ಅರ್ಥ ಮಾಡ್ಕೊಂಡಿರ್ತಾರಲ್ಲ, ಹಾಗೆ ಪಾಠ ಓದಬೇಕಾದಾಗ ಏನಾಗುತ್ತೆ ಗೊತ್ತಾ, ನಿಮ್ಗೆ ಆ ಕ್ವಶನದ ಆನ್ಸರ್ ನಿಮ್ಗೆ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇದನ್ನು ಕ್ವಶನ್ ಓದಿದ್ದೆ, ಇದ್ರ ಆನ್ಸರ್ ಇದೆ ಅಂತ. ಸೊ ನಿಮ್ಗೆ ಆವಾಗ ನಿಮ್ಮ ಮೆಮರಿ ಪವರ್ ಬೆಳೆಯುತ್ತೆ, ಜೊತೆಗೆ ಆ ಪಾಯಿಂಟ್ ನಿಮ್ಮಲ್ಲಿ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಹೀಗಾಗಿ ಈ ಥರ ಅಭ್ಯಾಸ ಮಾಡಿ. ಟಾರ್ಗೆಟಿಂಗ್ ಅಭ್ಯಾಸ ಅಂದರೆ ನೆನಪಿಟ್ಕೊಳ್ಳಿ, 50 ನಿಮಿಷದಲ್ಲಿ ಆ ಪಾಠ ಮುಗಿಬೇಕಂದ್ರೆ ಮುಗಿಲೇಬೇಕು. ಅದೇ ಟಾರ್ಗೆಟಿಂಗ್ ಸ್ಟಡಿ ಅಂತ ಹೇಳೋದು. ಸೊ ಆ ಥರ ಸ್ಟಡಿ ಮಾಡಿ, ಹಾಗೆ ವಿಚಾರ ಮಾಡಿ. ಈವಾಗಲಿಂದನೇ ಸ್ಟಾರ್ಟ್ ಮಾಡಿದರೆ ಎಕ್ಸಾಮ್ ಬರೋದ್ರೊಳಗಡೆ ನೀವು ಹಗಲೇ ಮಗಲೇ ಓದಬೇಕಾದ ಅವಶ್ಯಕತೆ ಇಲ್ಲ. ಅಂದರೆ ಪದೇ ಓದಬೇಕಾದ ಅವಶ್ಯಕತೆ ಇಲ್ಲ. ಹೇಗೆ ಅಂತಂದರೆ, ಇವಾಗ 14 ಲೆಸನ್ಸ್ ಅಂದರೆ 14 ಡೇಸಿಗೆ ಕಂಪ್ಲೀಟ್ ಆಗುತ್ತೆ. ವಿಚಾರ ಮಾಡಿ, ಎಕ್ಸಾಮ್ ಇನ್ನೂ ಎಲ್ಲೋ ಇದೆ. 14 ಡೇಸ್ ಅಂತ ಎಷ್ಟು ಶಫಲ್ ಸಿಗ್ತವೆ ನಿಮ್ಮ ಕೈಲಿ. ಸೊ ವಿಚಾರ ಮಾಡಿ, ಈ ಥರ ಮೇಂಟೈನ್ ಮಾಡಿದರೆ ತುಂಬಾ ಫಾಸ್ಟಾಗಿ ನೀವು ಅರ್ಥ ಮಾಡ್ಕೊಳ್ತಾರೆ. ಎಕ್ಸಾಮ್ ಟೈಮಲ್ಲಿ ಪ್ಯಾನಿಕ್ ಆಗೋಲ್ಲ. ಸೊ ಈ ಒಂದು ಟ್ರಿಕ್ಕು ನಿಮಗೆ ವರ್ಕೌಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಪಾಲನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆಗಲ್ಲ ಅನ್ನೋಕ್ಕೋಗ್ಬೇಡಿ. ಪಾಲನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ 100% ಆಗೇ ಆಗುತ್ತೆ. ಸೊ ಪ್ಲೀಸ್ ಥಿಂಕ್ ಇಟ್. ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸಬರಿಗೆ ತಿಳಿಸಿ ಅವರು ಕೂಡ ಇದನ್ನು ಮೇಂಟೈನ್ ಮಾಡಲಿ. ಹಾಗೆ ಹೊಸಬರು ಯಾರು ಬಂದು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಯಾಲ್ಯೂ ಆ್ಯಡ್ ಆಗಿರ್ತಕ್ಕಂಥ ನಿಮ್ಮ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.